ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಶ್ ತಳವಾರ್. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮಗೆಲ್ಲರಿಗೂ ಸಹಿತನು ಸ್ವಾಗತ. ಇವತ್ತು ದೇಶದಲ್ಲಿ ಸಾಕಷ್ಟು ಚರ್ಚೆ ಆಗುತ್ತಿರುವ ವಿಚಾರಗಳಲ್ಲಿ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರವೂ ಸಹಿತನು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹಿತನು ಚರ್ಚೆ ಆಗ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ, ಪ್ರಧಾನಿ ಮೋದಿಯವರು 5 ದೇಶಗಳ ಪ್ರವಾಸವನ್ನ ಏನು ಕೈಗೊಂಡಿದ್ರು, ಆ ಸಂದರ್ಭದಲ್ಲಿ ನಾರ್ವೆ ದೇಶಕ್ಕೂ ಸಹಿತನು ಅವರು ಭೇಟಿ ಕೊಟ್ಟಿದ್ರು. ಈ ವೇಳೆ ಪತ್ರಕರ್ತೆ ಹೆಲ್ಲೆ ಯಂಗ್ ಅವರು ಕೇಳಿರುವಂತಹ ಪ್ರಶ್ನೆಗೆ ಅವರು ಉತ್ತರ ನೀಡದೆ ಹೋಗಿರುವಂತಹ ದೃಶ್ಯ ಸಾಕಷ್ಟು ವೈರಲ್ ಆಯಿತು. ಅಲ್ಲಿಂದ ಸಾಕಷ್ಟು ವಿಚಾರಗಳು, ಚರ್ಚೆಗಳು ಬರೋಕ್ಕೆ ಶುರುವಾಯಿತು. ಅವರು ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆಯೂ ಸಹಿತನು ಪತ್ರಕರ್ತೆ ಅವರು ಪ್ರಶ್ನೆಯನ್ನ ಕೇಳಿದ್ರು. ಯಾಕೆಂದರೆ ನಾರ್ವೆ ದೇಶ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯದ ಸೂಚ್ಯಾಂಕದಲ್ಲಿ ಜಾಗತಿಕ ಮಟ್ಟದಲ್ಲಿ ಮೊದಲ ಸ್ಥಾನದಲ್ಲಿದೆ. ನೀವು ನಿಮ್ಮ ದೇಶದಲ್ಲಿ ಪತ್ರಿಕಾ ಮಾಧ್ಯಮದ ಕಟು ಪ್ರಶ್ನೆಗಳನ್ನು ಎದುರಿಸಲು ಸಿದ್ಧರಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಸಹಿತನು ಅವರು ಕೇಳಿದ್ರು. ಇದು ಸಾಕಷ್ಟು ಚರ್ಚೆಯನ್ನ ಹುಟ್ಟಾಕ್ತು. ಅದರ ಜೊತೆಗೆ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಶ್ಲೇಷಣಾತ್ಮಕ ಚರ್ಚೆಗಳು ಸಹಿತನು ನಡೆದವು. ಈ ಜಾಗತಿಕ ಮಟ್ಟದ ಸೂಚ್ಯಾಂಕವನ್ನು, ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತಹ ಜಾಗತಿಕ ಮಟ್ಟದ ಸೂಚ್ಯಾಂಕವನ್ನ ಯಾವ ರೀತಿಯಾಗಿ ಹೇಳಲಾಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ 180 ರಾಷ್ಟ್ರಗಳ ಒಂದು ಪಟ್ಟಿಯಲ್ಲಿ ಭಾರತ 157ನೇ ಸ್ಥಾನದಲ್ಲಿದೆ. ಸೊ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯದಲ್ಲಿ ಅತ್ಯಂತ ಕೆಳ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂತಹ ಒಂದು ಸಂಸ್ಥೆ ಮುಖಾಂತರ ಈ ಜಾಗತಿಕ ಏನು ಪತ್ರಿಕಾ ಮಾಧ್ಯಮದ ಸೂಚ್ಯಾಂಕವನ್ನ ಅಳೆಯಲಾಗುತ್ತೆ. ಅದರಲ್ಲಿ ಭಾರತ 180 ದೇಶಗಳಲ್ಲಿ 157ನೇ ಸ್ಥಾನದಲ್ಲಿದೆ. 2025ರಲ್ಲಿ 151ರಲ್ಲಿತ್ತು. ಈಗ 6 ಸ್ಥಾನವನ್ನ ಕೆಳಕ್ಕೆ ಇಳಿದಿದೆ. ಇನ್ನು ಈ ಜಾಗತಿಕ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇದನ್ನ ಒಂದು ಮಾಪನ ಮಾಡಲಾಗುತ್ತೆ ಅಂತ ನೋಡುವುದಾದರೆ, ಪ್ರಮುಖವಾಗಿ 5 ಅಂಶಗಳಲ್ಲಿ ಇದರ ಒಂದು ಮಾಪನ ನಡೆಯುತ್ತೆ. ಒಂದು, ರಾಜಕೀಯ ವಿಚಾರಕ್ಕೆ ಮತ್ತು ರಾಜಕೀಯ ಸಂದರ್ಭದಲ್ಲಿ ಆ ದೇಶದ ರಾಜಕೀಯ ಪರಿಸ್ಥಿತಿಯ ಯಾವ ರೀತಿ ಇದೆ ಅನ್ನೋದರ ಮೇಲೆ ಒಂದು ಮಾಪನ ಮಾಡಲಾಗುತ್ತೆ. ಮತ್ತು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯವನ್ನ ಯಾವ ಮಟ್ಟದಲ್ಲಿ ಅವರಿಗೆ ನೀಡಲಾಗಿದೆ, ಎಷ್ಟು ಅದು ಏನು ನಿಯಂತ್ರಣ ಮಾಡಲಾಗ್ತಾ ಇದೆಯಾ, ಅಥವಾ ಅವರಿಗೆ ಸಂಪೂರ್ಣವಾದ ಒಂದು ಸ್ವಾತಂತ್ರ್ಯವನ್ನ ಕಾನೂನು ಚೌಕಟ್ಟಿನ ಅಡಿಯಲ್ಲಿಯೂ ಸಹಿತ ನೀಡಲಾಗಿದೆಯಾ ಅನ್ನುವಂಥದ್ದು. ಮತ್ತೆ ಆರ್ಥಿಕ ಸ್ಥಿತಿಗೆ ಸಂಬಂಧಪಟ್ಟಂತೆಯೂ ಸಹಿತ ಒಂದು ಮಾಪನವನ್ನ ಮಾಡಲಾಗ್ತಾ ಇದೆ. ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿಚಾರದಲ್ಲಿಯೂ ಸಹಿತ ಇದರನ್ನು ಒಂದು ಮಾಪನವನ್ನ ಮಾಡಲಾಗುತ್ತೆ. ಮತ್ತು ಅಲ್ಲಿನ ಮಾಧ್ಯಮಗಳಿಗೆ ಎಷ್ಟು ಮಟ್ಟಿಗೆ ಸುರಕ್ಷತೆಯನ್ನ ನೀಡಲಾಗಿದೆ, ಎಷ್ಟು ಮಟ್ಟಿಗೆ ಸುರಕ್ಷತೆ ಇದೆ ಆ ದೇಶದಲ್ಲಿ, ಮಾಧ್ಯಮ ಸಂಸ್ಥೆಗಳಿರ್ಬೋದು, ಪತ್ರಕರ್ತರಿರ್ಬೋದು, ಅವರಿಗೆ ಎಷ್ಟು ಮಟ್ಟಿಗೆ ಸುರಕ್ಷತೆಯನ್ನ ಆ ದೇಶದಲ್ಲಿ ನೀಡಲಾಗ್ತಿದೆ ಎನ್ನುವಂಥದ್ದು. ಈ 5 ಅಂಶಗಳ ಮೇಲೆ ಜಾಗತಿಕ ಮಟ್ಟದ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಸೂಚ್ಯಂಕವನ್ನ ನಡೆಸಲಾಗುತ್ತೆ. ಅದು ಪ್ರತಿ ವರ್ಷ ಈ ಒಂದು ವರದಿಯನ್ನ ನೀಡಲಾಗುತ್ತೆ. ಆಯಾ ವರ್ಷದಲ್ಲಿ ಯಾವ್ಯಾವ ದೇಶಗಳು ಯಾವ್ಯಾವ ಸ್ಥಾನದಲ್ಲಿ ಇದಾವೆ ಎನ್ನುವಂಥದ್ದು ಹೇಳಲಾಗ್ತಾ ಇದೆ. ಅದರಲ್ಲಿ ಇವತ್ತು ಭಾರತ 2026ನೇ ಸಾಲಿನಲ್ಲಿ ಭಾರತ 157ನೇ ಸ್ಥಾನದಲ್ಲಿದೆ. ಇನ್ನು ವಿಶ್ವ ಮಟ್ಟದಲ್ಲಿ ಪ್ರಮುಖವಾಗಿ ಯಾವ 5 ದೇಶಗಳು ಅಗ್ರಸ್ಥಾನದಲ್ಲಿದ್ದಾವೆ, ಈ 5 ದೇಶಗಳಲ್ಲಿ ಅವರಿಗೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಎಷ್ಟರ ಮಟ್ಟಿಗೆ ಕೊಡಲಾಗಿದೆ ಅನ್ನುವಂಥದ್ದು ನೋಡಿದಾಗ, ಪ್ರಮುಖವಾಗಿ ನಾವು 5 ದೇಶಗಳನ್ನೇ ತೆಗೆದುಕೊಂಡಾಗ ಆ 5 ದೇಶಗಳಲ್ಲಿ ನಾರ್ವೆ ಪ್ರಥಮ ಸ್ಥಾನದಲ್ಲಿದೆ, ನೆದರ್ಲ್ಯಾಂಡ್ ದ್ವಿತೀಯ ಸ್ಥಾನದಲ್ಲಿದೆ, ಇಸ್ಟೋನಿಯಾ 3ನೇ ಸ್ಥಾನದಲ್ಲಿದೆ, ಡೆನ್ಮಾರ್ಕ್ 4 ಮತ್ತು ಸ್ವೀಡನ್ 5ನೇ ಸ್ಥಾನದಲ್ಲಿದೆ. ಈ ಪ್ರಮುಖವಾದ ಈ 5 ದೇಶಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯವು ಸಂಪೂರ್ಣವಾಗಿ ನೀಡಲಾಗಿದೆ. ಅಲ್ಲಿರುವಂತಹ ಪತ್ರಕರ್ತರಿಗೆ, ಮಾಧ್ಯಮ ಸಂಸ್ಥೆಗಳಿಗೆ ಎಲ್ಲ ರೀತಿಯ ಹಕ್ಕುಗಳನ್ನ ನೀಡಲಾಗಿದೆ. ಅವರು ಈ ಯಾರು ಸಾರ್ವಜನಿಕರಿಗೆ ಬಾಧ್ಯಸ್ಥರಾಗಿದ್ದಾರೋ, ಸಾರ್ವಜನಿಕರಿಗೆ ಅವರು ಉತ್ತರದಾಯಿತ್ವಗಳಾಗಿದ್ದಾರೋ, ಅವರಿಗೆ ಪ್ರಶ್ನೆಗಳನ್ನ ಕೇಳುವಂತ ಸಂಪೂರ್ಣವಾದಂತಹ ಹಕ್ಕುಗಳನ್ನ ಈ ದೇಶಗಳಲ್ಲಿ ನೀಡಿದೆ ಈ ದೇಶ. ಹಾಗಾಗಿ ಟಾಪ್ 5 ಅಲ್ಲಿ ಈ 5 ದೇಶಗಳು ಕಂಡು ಬರ್ತವೆ. ಭಾರತದ 210 ಮಿಲಿಯನ್ ಮನೆಗಳಲ್ಲಿ ಟಿವಿ ಇದಾವೆ. 900 ಟಿವಿ ಚಾನಲ್ಗಳು ದೇಶದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ. ಅದು 23 ಭಾಷೆಗಳಲ್ಲಿ. ಅದರಲ್ಲಿ ಸುದ್ದಿ ವಾಹಿನಿಗಳು ಸೇರಿದಂತೆ ಮನೋರಂಜನಾ ವಾಹಿನಿಗಳು ಸಹಿತ ಒಳಗೊಂಡಿದ್ದಾವೆ.
ಇನ್ನು 1,40,000 ಪತ್ರಿಕೆಗಳು 20 ಭಾಷೆಗಳಲ್ಲಿ ಪ್ರಕಟಗೊಳ್ತಾ ಇದ್ದಾವೆ. ಅದರ ಸರಾಸರಿ 390 ಮಿಲಿಯನ್ ಒಂದು ಪ್ರಸರಣವನ್ನ ಸಂಖ್ಯೆಯನ್ನ ಹೊಂದಿದೆ. ಇನ್ನು ಪ್ರಧಾನಿ ಮೋದಿಯವರ ಆಪ್ತರು ಮತ್ತು ಸ್ನೇಹಿತರ ಬಳಗದಲ್ಲಿ 70 ಮೀಡಿಯಾ ಸಂಸ್ಥೆಗಳು ಅವರ ಒಡೆತನದಲ್ಲಿ ಇದ್ದಾವೆ ಅಂತ ತಿಳಿದು ಬರ್ತಾ ಇದೆ. ಭಾರತದಲ್ಲಿ ಅತಿ ಹೆಚ್ಚಾಗಿ ಧರ್ಮ, ಜಾತಿ, ರಾಜಕೀಯ ಮತ್ತು ವೈಲೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಚರ್ಚೆ ಆಗ್ತದೆ ಅನ್ನುವಂಥದ್ದು ಈ ವರದಿಗಳಲ್ಲಿ ಹೇಳಲಾಗ್ತಾ ಇದೆ. ಇಲ್ಲಿನ ಪ್ರಗತಿ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ವಿಚಾರಗಳಿಗಿಂತ ಹೆಚ್ಚಾಗಿ ಈ ರೀತಿಯಾದ ವಿಚಾರಗಳು ಹೆಚ್ಚು ಚರ್ಚೆಯನ್ನ ನಮ್ಮ ಭಾರತೀಯ ಮಾಧ್ಯಮ ಸಂಸ್ಥೆಗಳಲ್ಲಿ ಆಗ್ತಾ ಇದ್ದಾವೆ ಅನ್ನುವಂಥದ್ದು ಮತ್ತು ಅತಿ ಹೆಚ್ಚಾಗಿ ಮತ್ತು ಬಹುಮುಖ್ಯವಾಗಿ ಇರುವಂತಹ ಮಾಧ್ಯಮ ಸಂಸ್ಥೆಗಳು ಏನಿದಾವೆ ಅದು ಮೇಲ್ವರ್ಗದಲ್ಲಿರುವಂತಹ ಅವರ ಒಡೆತನದಲ್ಲಿದ್ದಾವೆ. ಹಾಗಾಗಿ ಅವರು ಈ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಏನ್ ಹೇಳಬೇಕು, ಹಿಂಗೆ ತಲುಪಿಸ್ಬೇಕು. ಯಾಕಂದ್ರೆ ಭಾರತದಲ್ಲಿ ಕೋಟ್ಯಾಂತರ ಜನರು ನೋಡ್ತಾ ಇರುವಂತದ್ದು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ತಮಗೆ ಹೇಗೆ ಬೇಕು ಆ ರೀತಿಯಾದಂತ ವಿಚಾರಗಳನ್ನ ತಮ್ಮ ಮಾಧ್ಯಮ ಸಂಸ್ಥೆಗಳ ಮುಖಾಂತರ ಅದನ್ನ ಪ್ರಸಾರ ಮಾಡುವಂತಹ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಮತ್ತು ಭಾರತದಲ್ಲಿ ಸರಾಸರಿ ವರ್ಷಕ್ಕೆ 2 ರಿಂದ 3 ಪತ್ರಕರ್ತರ ಹತ್ಯೆಗಳನ್ನ ಆಗ್ತಾ ಇದ್ದಾವೆ. ಅವರು ಮಾಡ್ತಾ ಇರುವಂತಹ ಕೆಲಸಗಳಿಗೆ ಅವರಿಗೆ ಹತ್ಯೆ ಆಗುವಂತಹ ಕೆಲಸಗಳು ನಡೀತಾ ಇದ್ದಾವೆ. ಮತ್ತೆ ಅವರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಅವರಿಗೆ ಕಾನೂನಿನ ಮುಖಾಂತರ ಅಧಿಕಾರದ ಮುಖಾಂತರ ಅವರನ್ನು ಹತ್ತಿಕ್ಕುವಂತ ಕೆಲಸಗಳನ್ನ ಮಾಡುವುದು ಮತ್ತು ಮಾಧ್ಯಮ ಸಂಸ್ಥೆ ಮತ್ತು ಪತ್ರಕರ್ತನ ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತ ಕೆಲಸಗಳು ಸಹಿತನೂ ಆಗ್ತಾ ಇದ್ದಾವೆ. ಈ ಮೂಲಕ ಭಾರತದಲ್ಲಿ ಒಂದು ಮಾಧ್ಯಮ ಸಂಸ್ಥೆಗಳು ಮತ್ತು ಪತ್ರಕರ್ತರ ನಿಯಂತ್ರಣವನ್ನ ಮಾಡುವಂತಹ ಕೆಲಸ ತುಂಬಾ ವ್ಯವಸ್ಥಿತವಾಗಿ ನಡೀತಾ ಇದೆ ಎನ್ನುವಂಥದ್ದು ಇತ್ತೀಚಿನ ವರದಿಗಳ ಪ್ರಕಾರವೂ ಸಹಿತನೂ ಹೇಳಲಾಗ್ತಾ ಇದೆ. ಇದೇನು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂತಹ ಏನು ವರದಿ ಕೊಡ್ತಾ ಇದೆ, ಪ್ರತಿ ವರ್ಷ ಏನು ಮಾಧ್ಯಮ ಸ್ವಾತಂತ್ರ್ಯದ ಸೂಚ್ಯಂಕವನ್ನ ನೀಡ್ತಾ ಇದೆ, ಅದರಲ್ಲಿ ಭಾರತದ ಸ್ಥಿತಿಗತಿ ಈ ರೀತಿಯಾಗಿ ಇದೆ. ಈ ಮೂಲಕ ಭಾರತದಲ್ಲಿ ತುಂಬಾ ಮಾಧ್ಯಮ ಮತ್ತು ಪತ್ರಕರ್ತರ ಒಂದು ಪರಿಸ್ಥಿತಿ ತುಂಬಾ ಅಪಾಯದ ಅಂಚಿನಲ್ಲಿ ಇದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದು ವರದಿಯ ಮುಖಾಂತರ ಮತ್ತು ಅಂಕಿ ಅಂಶಗಳ ಮುಖಾಂತರ ಸಹಿತನೂ ತಿಳಿದು ಬರ್ತಾ ಇದೆ. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ಸ್ಟೋರಿಗಳು, ವರದಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.